ಹೇಳ್ತೀನಿ, ಏನೂ ಆಗಲ್ಲ. ದೇವರ ಚಿತ್ತಕ್ಕನುಗುಣವಾಗಿ ಆತನ ಭಕ್ತರಿಗೆ ಶುಭವೇ ಸರಿ. ಪರ್ವತವು ಮೇಣದಂತೆಯೇ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ಓ ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಎಂದೆಂದಿಗೂ ನೀನು ಇಲ್ಲದೆ ನಾನೇನು ಮಾಡಲಾರೆನು. ನೀನು ಇಲ್ಲದೆ ನಾನು ಏನೂ ಇಲ್ಲ. ನೀನು ಇಲ್ಲದೆ ನಾನೇನು ಮಾಡಲಾರೆನು. ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ. ಇದೇ ಗಳಿಗೆಯಲ್ಲಿ ನಿಮ್ಮ ಕರಗಳನ್ನೆತ್ತಿ ಆತನ ಪ್ರಸನ್ನತೆಯನ್ನ, ಆತನ ಬಿಡುಗಡೆಯನ್ನ, ಆತನ ಗುಣಪಡಿಸುವಿಕೆಯನ್ನ ಸ್ವೀಕರಿಸಿಕೊಳ್ಳಿ. ಎಂದಿಗೂ ಯೇಸುವೇ, ಓ ನನ್ನ ಯೇಸುವೇ. ಹಿಜ್ಕೀಯನ ಸಮಯದಲ್ಲಿ ಅಸ್ಸೀರಿಯಾದ ಒಬ್ಬ ಅರಸ ಬಂದು ಎಲ್ಲವನ್ನ ಆತನ ಮೇಲೆ ಯುದ್ಧಕ್ಕೆ ಸಾರ್ತಾ ಇದ್ದಾನೆ. ಕತೆ ಅರ್ಥ ಲೈಕ್ ಆಗುತ್ತಾ? ನಿಮ್ಮ ಕತೆಗಳ ಅರ್ಥ ಲೈಕ್ ಆಗುತ್ತಾ? ಹೇಳ್ತೀನಿ ಕೇಳಿ. ಆಗ ಹಿಜ್ಕೀಯನಿಗೆ ಏನು ಮಾಡಬೇಕು ಅಂತ ತಿಳಿಲಿಲ್ಲ. ನೋಡಿ, ನಾವು ಮಾಡೋದಿದ್ದಾನೆ. 2ನೇ ಅರಸುಗಳು 18, 19, 20. ಈಗ ಓದ್ಲಿಕ್ಕೆ ಸಮಯ ಇಲ್ಲದ ಕಾರಣ ನೇರವಾಗಿ ಹೋಗ್ತಾ ಇದ್ದೀನಿ, ಕೇಳಿ. ಏನು ಮಾಡಿದ ಗೊತ್ತಾ ಅರಸ? ಹಿಜ್ಕೀಯನು ಕರ್ತನ ಆಲಯದ ಬಾಗಿಲುಗಳಿಗೆ ಬಂಗಾರದ ತಗಡುಗಳನ್ನ ಹೊದಿಸಿದ್ದ. ಆದ್ರೆ ಹಿಜ್ಕೀಯನು ಬೈಬಲಲ್ಲಿ ಒಂದು ಎಂಥ ಕ್ಯಾರೆಕ್ಟರ್ ಅಂದ್ರೆ, ಸೋಮವಾರ ಒಂದು ತರ, ಮಂಗಳವಾರ ಇನ್ನೊಂದು ತರ, ಬುಧವಾರ ಮಗದೊಂದು ತರ. ಅಂದ್ರೆ ಸೋಮವಾರ ಭಕ್ತಿ ಬಂದು ಎಲ್ಲ ತಪ್ಪಾದ ಯಜ್ಞವೇದಿಗಳನ್ನು ತೆಗೆದು ಹಾಕಿ ಯೆರೂಸಲೇಮಿನಲ್ಲಿ ಮಾತ್ರ ಒಂದು ಯಜ್ಞವೇದಿಯನ್ನಿಟ್ಟು ಎಲ್ಲರೂ ಇಲ್ಲಿ ಮಾತ್ರ ಯೆಹೋವನನ್ನು ಆರಾಧಿಸಬೇಕೆಂಬುದಾಗಿ ತಪ್ಪಾದ ಸಂಗತಿಗಳನ್ನು ತೆಗೆದುಬಿಡೋಣ. ಅವನೇ 2 ದಿನದಲ್ಲಿ ಮರೆತು ಮತ್ತೆ ಪಾಪಕ್ಕೆ ಬೀಳೋಣ. ಈ ರೀತಿ ನಮ್ಮ ಜೊತೆಗೆ ಆಗತ್ತಾ? ಆಮೇನ್. ಅಂತ ಕ್ಯಾರೆಕ್ಟರ್ ಹಿಜ್ಕೀಯ. ಇವನು ದೇವರ ಆಲಯದ ಬಾಗಿಲಿಗೆ ತಗಡುಗಳನ್ನು ಹೊದಿಸಿದಾಗ ಏನಾಗ್ತಾ ಇದೆ ಅಂದ್ರೆ, ಈ ಅರಸ ಬಂದಾಗ ಯಾವ ಆಲಯದ ಬಾಗಿಲಿಗೆ ಬಂಗಾರದ ತಗಡುಗಳನ್ನು ಹೊದಿಸಿದೆಯೋ ಆ ಆಲಯದ ದೇವರು ನಿನ್ನನ್ನು ಕಾಯ್ದೆ ಇರ್ತಾನ. ಆದ್ರೆ ಈತನ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಭಯಪಟ್ಟು ಅಸ್ಸೀರಿಯಾದ ಅರಸನ ಜೊತೆಗೆ ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದಾನೆ. ದಯವಿಟ್ಟು ನಿನ್ನ ಸೇವಕ ಅಂತ ಕರ್ಕೊಳ್ತಾ ಇದ್ದಾನೆ ತನ್ನನ್ನು ತಾನು. ದಯವಿಟ್ಟು ನಿನ್ನ ಸೇವಕನನ್ನು ಬಿಟ್ಟು ನೀನು ತೆರಳಿ ಹೋಗು, ನೀನು ಬೇಡಿದ್ದನ್ನು ಕೊಡ್ತೀನಿ ಅಂತ ಹೇಳಿದಾಗ ಅಲ್ಲಿ ಲೆಕ್ಕ ಇದೆ ಎಷ್ಟು ಬಂಗಾರ ಅವನು ಕೇಳಿದ ಅಂತೆ. ಆ ವೈರಿಗೆ ಕೊಡೋದಕ್ಕಾಗಿ ಇವನು ಏನು ಮಾಡಿದ ಗೊತ್ತಾ? ದೇವರ ಆಲಯದ ಬಾಗಿಲಿನಿಗೆ ಹೊದಿಸಿದ್ದ ಬಂಗಾರದ ತಗಡುಗಳನ್ನು ತೆಗೆದ್ಬಿಟ್ಟು ಎಲ್ಲ ಕೂಡಿಸಿ ವೈರಿಗೆ ಕೊಡ್ತಾ ಇದ್ದಾನೆ.
ಕೇಳಿದ್ರೆ ಅಂದ್ಕೊಳ್ತಾ ಇದ್ದೇನೆ, ಕೇಳ್ತಾ ಇದ್ರೆ ಅಂದ್ಕೊಳ್ತಾ. ನಾವು ಅಂದ್ಕೊಳ್ತೀವಿ ಈ ತಿಂಗಳು ತುಂಬಾ ಕಷ್ಟ ಇದೆ, ಮುಂದಿನ ತಿಂಗಳು ದಶಮಾಂಶ ಕೊಟ್ರಾಯ್ತಂತ. ಆದ್ರೆ ಸತ್ಯ ಏನಂತಂದ್ರೆ ಅವನು ಬಿಡಲ್ಲ. ಏನ್ ಮಾಡಿದ ಗೊತ್ತಾ? ಮುಂದೆ ಏನ್ ಮಾಡ್ತಾ ಇದ್ದ ನೋಡ್ರಿ, ಆ ವೈರಿ ಅವುಗಳನ್ನ ತೆಗೆದುಕೊಂಡು ಹೊರಟೋಗಿ ಅದ್ ಮನೆಗೆ ಹೋದ ನಂತರ ಲಕ್ಷ ಕೊಟ್ಟು ಹೋದ್. ಏನ್ ಮಾಡಿದ ಗೊತ್ತಾ? ಹೊರಟೋಗಿ ತನ್ನ ಆಡಳಿತದಲ್ಲಿದ್ದಂತ ಉಳಿದ ರಾಜ್ಯಗಳಿಗೆ ಫೋನ್ ಮಾಡ್ತಾ ಇದ್ದಾನೆ. ಫೋನ್ ಅಂದ್ರೆ ಮತ್ತೆ ಅವಾಗೆಲ್ಲ ಫೋನ್ ಅಂತ ಕಳ್ಬೇಡಿ, ಸುದ್ದಿ ಕಳಿಸ್ತಾ ಇದ್ದಾನೆ. ಆಮೇಲೆ ಸುದ್ದಿ ಕಳಿಸಿ ಹೇಳ್ತಾ ಇದ್ದಾನೆ, ಹೋಗಿ ಅವನನ್ನ ಅಟ್ಯಾಕ್ ಮಾಡಿ, ಅಂದ್ರೆ ಬಂಗಾರ ಸಿಕ್ತು ನೋಡಿ. ನೀನೇನ್ ಅಂದ್ಕೊಂಡೆ? ಉಳಿಸಿ 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 ಗಳಿಸ್ಕೊಳ್ತೆ ಅಂದ್ಕೊಂಡ? ಸೈತಾನನು ಬರೀ ಕದ್ಕೊಂಡು ಹೋಗ್ಲಿಲ್ಲ, ತನಗಿಂತ ದುಷ್ಟವಾದಂತ 7 ಆತ್ಮಗಳಿಗೆ ಹೇಳ್ತಾ ಇದ್ದಾನ ಅವನು ತನ್ನ ದೇವರಿಗೆ ಕೊಡೋದನ್ನ ಕಟ್ ಮಾಡಿ ಆದ್ರೂ ನಿಮಗೆ ಕೊಡ್ತಾನೆ, ಹೋಗಿ ಅವನನ್ನ ಲೂಟಿ ಮಾಡಿ ಅಂತ. 3 ಅರಸುಗಳು ಮತ್ತೆ ದಾಳಿ ಮಾಡ್ತಾ ಇದ್ದಾರೆ. 3 ಅರಸುಗಳು ಅವ್ರ ಮೇಲೆ ದಾಳಿ ಮಾಡಿದ್ರ. ದಾಳಿ ಮಾಡಿ ಅವನನ್ನ ಹಿಸ್ಸಕ್ಕೆ ಹಾಕ್ಲಿಕ್ಕೆ ಬಂದ್ರ. ಈಗ ಎಲ್ಲಿಂದ ಬಂಗಾರ ತೆಗಿತೀಯ? ಕೇಳೋರು ಇದನ್ನ ಕೇಳಿ, ಈಗ ಬಂಗಾರ ಎಲ್ಲಿ ತೆಗಿಯೋದು? ಇದ್ದದ್ದನ್ನ ತೆಗೆದು ಕೊಟ್ಬಿಟ್ವಿ. ಆಗ ಹಿಜ್ಕೀಯನಿಗೆ ಬೇರೆ ದಾರಿನೇ ಇಲ್ಲ. ಆಗ ದೇವರ ಸನ್ನಿಧಿಗೆ ಬಂದು ಬೀಳ್ತಾ ಇದ್ದಾನೆ. ನಾವು ಮಾಡೋದಿದ್ದಾನೆ, ಮೊದಲು ಶತಪ್ರಯತ್ನ ಮಾಡ್ತೀವಿ, ಭೂಮಿ ಮಾಡ್ತೀವಿ, ಸಾಲ ತಗೊಳ್ತೀವಿ. ಎಲ್ಲೂ ಆಗದೆ ಇದ್ದಾಗ ಅವಾಗ ಆತನನ್ನು ಆರಾಧಿಸುವಾಗ ಆಕಳಿಸಿದಂತ ದೇವರು ಅವನಲ್ಲ, ನಾವು ಆಕಳಿಸಿದವರು. ಎಲ್ಲ ಹೊಟ್ಟೆ ತುಂಬಿದ ಮೇಲೆ ಕೊಟ್ಟವರು ಅವನ ಅಂತ ಕೊನೆಯದಾಗಿ ಯೋಚಿಸಿದಂತ ಆ ದೇವರು ಈಗ ಮೊದಲೇದಾಗಿ ನಮಗೆ ಜ್ಞಾಪಕ ಬರ್ತಾನೆ ಅವಾಗ. ಆದ್ರೆ ದೇವರ ಒಳ್ಳೆ ಹೃದಯ ಏನಂತಂದ್ರೆ, ದೇವರ ಒಳ್ಳೆ ಕೃಪೆ ಏನಂತಂದ್ರೆ, ಆತ ನೀನು ಏನು ಮಾಡಿದ್ದಿ ಅಂತ ನೋಡಿ ನಿನ್ನನ್ನು ಆಶೀರ್ವದಿಸುವವನಲ್ಲ, ನಾಶವಾಗ್ತಿಯಲ್ಲ ಅಂತ ಕರುಣೆಯಿಂದ ನಿನ್ನನ್ನು ಗುಣಪಡಿಸುವವನು. ಹಿಜ್ಕೀಯನ ಪ್ರಾರ್ಥನೆಗೆ ಆತನ ಉತ್ತರ ಕೊಡ್ತಾ ಇದ್ದಾನೆ. ಹಿಜ್ಕೀಯನ ಏನ್ ಮಾಡ್ತಾ ಇದ್ದಾನೆ? ಇಲ್ಲಿ 2 ವಿಷಯಗಳನ್ನು ಮಾತ್ರ ಹೇಳ್ತೇನೆ ನೋಡಿ. ವೈರಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, 18ನೇ ಅಧ್ಯಾಯ, ಕನ್ನಡದಲ್ಲಿ 2ನೇ ಅರಸುಗಳ 18ನೇ ಅಧ್ಯಾಯ 25 ಓದು ಬೇಗ. ಈ ದೇಶವನ್ನು ಹಾಳು ಮಾಡುವುದಕ್ಕೆ ಯೆಹೋವನ ಚಿತ್ತವಿಲ್ಲದೆ ಬಂದೆನೆಂದು ನೆನೆಸುತ್ತೀಯೋ? ಇದು ಯೆರೂಸಲೇಮ್ ವಿರುದ್ಧವಾಗಿ ಬಂದಿದ್ದಾನೆ. ವೈರಿ ಹೇಳ್ತಾ ಇದ್ದಾನೆ. ಓದು ಮುಂದೆ. ಇಲ್ಲಿಗೆ ಬಂದು ಇದನ್ನು ಹಾಳು ಮಾಡಿಬಿಡು ಎಂದು ಯೆಹೋವನೇ ನನಗೆ ಆಜ್ಞಾಪಿಸಿದನು ಅನ್ನುತ್ತಾನೆ ಅಂದನು. ಇನ್ನು ನಗ್ಬೇಕಾ ಅಳಬೇಕಾ? ಕೇಳ್ತಾ ಇದ್ದೀರಾ? ಯಾರು ಇವನು? ಯಹೂದ ಇಸ್ರಾಯೇಲರ ವೈರಿ. ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾನೆ, ನೀನೇನ್ ಅಂದ್ಕೊಂಡೆ? ನಾನು ಸ್ವಂತವಾಗಿ ನಿನ್ನ ವಿರುದ್ಧ ಯುದ್ಧಕ್ಕೆ ಬಂದಿದ್ದೀನಿ ಅಂದ್ಕೊಂಡಿದೀಯಾ? ಇಲ್ಲ, ಯೆಹೋವ ದೇವರು ಅಂದ್ರೆ ನಿನ್ನ ದೇವರೇ ನನ್ನನ್ನು ನಿನ್ನ ವಿರುದ್ಧವಾಗಿ ಕಳಿಸಿದಾನಂತೆ. ಇದನ್ನ ಹೇಳಿ ಮುಗಿಸ್ತೀನಿ, ಯಾಕಂದ್ರೆ ಈ ತಿಂಗಳು ವಾಕ್ಯದ ತಿಂಗಳಿದು, ಕೇಳಿ. ಆದ್ರೆ ಅಲ್ಲಿ ವಿಚಿತ್ರ ಹೆಂಗೆ ಕೆಲವರು ಅಂತಾರೆ, ನಿಮಗೇನು ಏನೋ ಮಾಡಿರ್ಬೇಕು, ಅದಕ್ಕೆ ದೇವರೇ ನಿಮ್ಮನ್ನು ಬಡಿತಾ ಇದ್ದಾನೆ. ನಂಬಲಿಕ್ಕೆ ಹೋಗ್ಬೇಡ್ರಿ. ಯಾಕೆ ಗೊತ್ತಾ? ಎಂತ ಸಮಯ ಬಂದಿದೆ ಅಂದ್ರೆ, ಬೇರೆಯವರ ಮೂಲಕ ದೇವರು ನನ್ನ ಬಗ್ಗೆ ಏನಂತಾನಂತ ಕಣಿ ಕೇಳೋ ಸಂತತಿ ಮುಗಿದೋಯ್ತು. ಈಗ ನಾವು ಸ್ವತಃ ಕರ್ತನ ಸನ್ನಿಧಿಯಲ್ಲಿ ಉಪವಾಸವಾಗಿದ್ದು ಆತನನ್ನು ಹುಡುಕಿ ಬೇಡಿ, ದೇವರೇ ನನ್ನ ಬಗ್ಗೆ ನೀನೇನು ಹೇಳ್ತೀಯ ಅಂತ ಅವನಿಂದನೇ ಕೇಳೋ ಸಮಯ ಬಂದಿದೆ. ಇಲ್ಲದೆ ಹೋದ್ರೆ ಇಂಥ ಮೋಸಗಾರರು ಬಂದು ದೇವರೇ ನನ್ನನ್ನು ಕಳಿಸಿದಾನೆ, ಇನ್ನು ನೀನು ಬದುಕಲ್ಲಂತೆ ಅವ್ರಿಗೆ ಹೇಳಿ, ನನ್ನ ಯೇಸು ನನಗೆ ಹೇಳಿದ್ದಾನೆ ಅವುಗಳಿಗೆ ಜೀವ ಇರಬೇಕಂತಲೂ ಅದು ಸಮೃದ್ಧಿಯಾದ ಜೀವ ಇರಬೇಕಂತಲೂ ಬಂದೇನೆ ಎಂಬುದಾಗಿ ನನ್ನ ಕರ್ತನ ಹೇಳಿದ್ದಾನೆ. ನನ್ನ ದೇವರು ಜೀವ ತಕ್ಕೊಳ್ಳೋನಲ್ಲ, ನನ್ನ ದೇವರು ಜೀವ ಕೊಡೋಣ. ವೈರಿ ಬಂದು ಹೇಳ್ತಾ ಇದ್ದಾನೆ, ಏನನ್ಕೊಂಡೆ ನೀನು? ನಿನ್ನನ್ನು ಹಿಂಗೆ ಸುಲಿದು ಹಾಕ್ಬಿಡ್ತೀನಿ. ಕಾರಣ ಏನು ಗೊತ್ತಾ? ಯೆಹೋವ ದೇವರೇ ನನ್ನನ್ನು ಕಳಿಸಿರೋದು. ಈಗ ಹಿಜ್ಕೀಯನಿಗೆ ದೊಡ್ಡ ಕನ್ಫ್ಯೂಷನ್. ಯೆಹೋವ ದೇವ್ರು ನನ್ನ ಪರವಾಗಿದ್ದಾನ, ನನ್ನ ವೈರಿ ಪರವಾಗಿದ್ದಾನ? ನಿಮ್ಮೆಲ್ಲ ಅನ್ಕೊಳ್ತಿರಲ್ಲ, ಪಾಸ್ಟ್ರೇ ದೇವ್ರು ನಿಜವಾಗಿ ನನ್ನ ಜೊತೆಗಿದ್ದಾನ? ಇಷ್ಟೆಲ್ಲ ಮಾಡಿ ಅವರೇ ಮೇಲೆ ಬರ್ತಾ ಇದಾರಲ್ರಿ, ಇಷ್ಟೆಲ್ಲ ಮಾಡಿ ಅವರೇ ಉದ್ಧಾರ ಆಗ್ತಾ ಇದಾರಲ್ಲ. ಭಯ ಪಡಬೇಡ್ರಿ, ಚಿಂತೆ ಮಾಡಬೇಡ್ರಿ. ನಂಬಿಕೆ ಇರೋದು ಜನ ಏನು ಹೇಳ್ತಾ ಇದ್ದಾರೆ ಅದ್ರ ಮೇಲಲ್ಲ, ನಂಬಿಕೆ ಇರೋದು ವಾಕ್ಯ ಏನು ಹೇಳ್ತಾ ಇದೆ ಅದ್ರ ಮೇಲೆ. ಆಮೇಲೆ ಹಿಜ್ಕೀಯನು ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಯಾವ ವೈರಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಯಾವ ದೇವರ ಆಲಯದ ಬಾಗಿಲಿನ ಮೇಲಿನ ತಗಡನ್ನು ತೆಗೆದಿದ್ದಾನಲ್ಲ, ಅದೇ ದೇವರ ಆಲಯಕ್ಕೆ ತಿರುಗಿ ಬರ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದೀನಂದ್ರೆ, ತುಂಬಾ ನಾನು ಇದನ್ನು ಬೋಧಿಸಲ್ಲ, ಕೊನೆಯದಾಗಿ ಹೇಳಿ ಮುಗಿಸ್ತೀನಿ. ಏನ್ ಹೇಳ್ತಾ ಇದ್ದೀನಂದ್ರೆ, ಅವುಗಳ ಜೊತೆಗೆ ಕಾಂಪ್ರಮೈಸ್ ಮಾಡಿಕೊಳ್ಳೋದ್ರಿಂದ ಅವೇನು ಹೊರಟು ಹೋಗಲ್ಲ.
ಇನ್ನೂ ಬಲಗೊಂಡು ನಿನ್ನನ್ನು ಸುಲ್ಕೊಳ್ಳಿಕ್ಕೆ ಬರ್ತದದು. ಆದರೆ ಯಾವಾಗ ಕಂಬ ನಿಂತಂಗೆ ನಿಂತ್ಕೊಳ್ತೀಯೋ, ಆಗಿರೋದು ಆಗಲಿ, ನನ್ನ ದೇವ್ರು ಉಳಿಸಿದ್ರೆ ಉಳಿಸ್ಲಿ, ಇಲ್ಲದೆ ಹೋದರೆ ಎತ್ಕೊಂಡು ಹೋಗಲಿ, ಆದರೆ ನಾನು ಕಾಂಪ್ರಮೈಸ್ ಮಾಡಲ್ಲ ಅಂತ ನಿಂತ್ಕೊಳ್ತೀರಿ ನೋಡಿ. ಇಲ್ಲಿ ಯಾರಾದ್ರೂ ಒಬ್ಬ ಅಮ್ಮ ಹೇಳಿದ್ಲು, ನಾನು ಹೇಳಿದೆ ನಾನು ಅವ್ರಿಗೆ ಜೀವನದಲ್ಲಿ ನೋಡ್ತಾ ಇದ್ದೆ. ನಾನು ಹೇಳಿದೆ, ಅಮ್ಮ, ನಿನ್ನ ತಾಯಿ ತಂದೆ ಮನೆ ಕಡೆದವರು ನಿನ್ನನ್ನು ಭಕ್ತಿಹೀನರನ್ನಾಗಿ ಮಾಡ್ತಾರೆ, ದಯವಿಟ್ಟು ಭಕ್ತಿ ಇರುವಲ್ಲಿ ಒಳ್ಳಿಕೋ ಅಂತ ನಾನು ಬೇಡ್ಕೊಂಡೆ. ಆದ್ರೆ ಕೇಳಲಿಲ್ಲ. ಯಾಕೆ ಗೊತ್ತಾ? ಅಮ್ಮ ಬೇಕು, ಅಪ್ಪ ಬೇಕು, ಅವ್ರಿಲ್ದೆ ನಾನು ನಡೆಯಲ್ಲ. ಇವತ್ತು ಎಷ್ಟು ಪಶ್ಚಾತ್ತಾಪ ಪಟ್ಟರು ತಿರುಗಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಕದ್ದುಕೊಳ್ಳೋನು ನಿನ್ನ ಬಂಗಾರ ಕದ್ಕೊಳ್ಳಲ್ಲ, ನಿನ್ನ ದೇವರನ್ನ ಕದ್ಕೊಂಡು ಬಿಟ್ರೆ ಬಂಗಾರ ಹೋಗುತ್ತೆ. ನಿನ್ನ ಭಕ್ತಿಯನ್ನ, ನಿನ್ನ ಉಪವಾಸವನ್ನ, ನಿನ್ನ ಪ್ರಾರ್ಥನೆಯನ್ನ ಆತನ ಕದ್ಕೊಂಡು ಬಿಟ್ರೆ ನಿನ್ನ ಏಳಿಗೆ ಹೇಗೂ ಹೋಗುತ್ತೆ ಅಂದಾಗ ಆತನ ಚೆನ್ನಾಗಿ ಗೊತ್ತು. ಅವತ್ತು ಅಮ್ಮ ಬೇಕಂತ ಹೋದವರು ಇವತ್ತು ಅಸಮಾಧಾನ, ಮನೆಯಲ್ಲಿ ತೊಂದರೆ ಅಂತ ಗೋಳಿಡ್ತಾ ಇದ್ದಾರೆ. ಯಾಕೆ ನಿಮ್ಮ ಜೋಡಿ ಹಂಚ್ಕೊಳ್ತಾ ಇದ್ದೀನಂದ್ರೆ, ನಾವು ಒಬ್ಬರಿಂದ ಒಬ್ರು ತಾನೇ ಕಲಿಯೋದು. ನಾನು ಮೇಲೆ ನಿಂತ್ಕೊಂಡು ಬೇರೆಯವ್ರ ಬಗ್ಗೆ ಆಡ್ತಾ ಇಲ್ಲ, ಕಣ್ಣು ತೆರೆದು ಪಕ್ಕದಲ್ಲಿಯೇ ಆಗ್ತಾ ಇರೋದನ್ನು ನೋಡೋಣ, ನಮ್ಮ ಬುದ್ಧಿಗೂ ಸ್ವಲ್ಪ ಪೆಟ್ಟು ಬೀಳುತ್ತೆ ಅಂತ. ಅರ್ಥ ಆಗ್ತದೆ ಅಂದ್ಕೊಳ್ತೇನೆ. ನೀವೇನು ಅಂದ್ಕೊಂಡ್ರಿ? ಸ್ವಲ್ಪ ಎಲ್ಲ ಕೂಡಿಸಿ ಕೊಟ್ಬಿಟ್ರೆ, ಪಾಸ್ಟರ್ ಇದೊಂದು ಸಾರಿ ಕೊಟ್ಬಿಡ್ತೀನಿ, ಮುಂದಿನ ಸಾರಿ ಕೊಡಲ್ಲ, ಹೊರಟೋಗ್ಬಿಡ್ತಾರೆ, ಇನ್ನು ಮುಂದೆ ಬರಲ್ಲ ಅನ್ಕೊಂಡ್ರ, ಹೊರಟೋಗಿ ಇನ್ನು 3 ಜನ ದುಷ್ಟರನ್ನ ಕರ್ಕೊಂಡು ಬರ್ತಾರೆ. ಅವರು ಇರೋದನ್ನು ಕರ್ಕೊಂಡು ಹೋಗ್ತಾರೆ. ಪಾಸ್ಟರ್ ಇದೊಂದು ಸಾರಿ ನಾನು ಹೋಗಿ ಬಂದ್ಬಿಡ್ತೀನಿ, ಮುಂದಿನ ಸಾರಿಯಿಂದ ಹೋಗಲ್ಲ, ಸಾಧ್ಯನೇ ಇಲ್ಲ, ನೀವು ಮಾಡಿ ನೋಡಿ, ಮುಂದಿನ ಸಾರಿ ಇನ್ನೂ ಆಳವಾಗಿ ನಿಮ್ಮನ್ನು ಒಳಗೆ ಹೋಯ್ತಾರೆ. ಅವರು ಬಿಡಲ್ಲ ನಿಮ್ಮನ್ನು. ಅವರು ಈ ಸಾರಿ ಏನು ಮಾಡ್ತಾ ಇದ್ದಾನೆ? ದೇವರ ಆಲಯದಲ್ಲಿ ಇವನು ಬರೆದಿರುವಂಥ ಪತ್ರವನ್ನು, ವೈರಿ ಬರೆದಿರುವ ಪತ್ರವನ್ನು ಹಾಸಿ, ನಮ್ಮಲ್ಲಿ ಒಂದು ವೀಕ್ನೆಸ್ ಇದೆ, ಇದನ್ನು ದಯವಿಟ್ಟು ಕೇಳಿ. ನಾವು ಏನು ಮಾಡ್ತೀವಿ ಗೊತ್ತಾ? ಟಾಲರೆನ್ಸ್, ತಡ್ಕೊಳ್ತೇವೆ. ಇವತ್ತು ಸುಧಾರಿಸ್ತಾರೆ ಬಿಡು, ನಾಳೆ ಸುಧಾರಣೆ ಆಗ್ತಾರೆ ಅಂತ ತಾಳ್ಕೊಳ್ತೇವೆ. ಆದರೆ ಮನೆ ಬಿಟ್ಟು ಹೋದ ಮಗನ, ದಾರಿ ತಪ್ಪಿ ಹೋದ ಮಗನ ವಾಕ್ಯವನ್ನು ಓದುವಾಗ ದೇವರ ಆತ್ಮನ ಒಂದು ವಿಷಯವನ್ನು ನನ್ನ ತಲೆಯಲ್ಲಿ ಕಟ್ಕಟ್ಸ, ಟಾಕ್ ಹಲೋ ಅಂತ ಧ್ಯಾನ ಮಾಡುವಾಗ ಏನು ಗೊತ್ತಾ? ತನ್ನ ಎಲ್ಲ ಆಸ್ತಿಯನ್ನು ತಗೊಂಡ್ಬಿಟ್ಟು ಹೋಗಿ ಏನು ಮಾಡ್ದ ಅವನು? ಮಾರ್ಕೊಂಡ, ಮಜಾ ಮಾಡ್ದ. ಕೊನೆಗೆ ಹಂದಿ ಊಟ ತಿನ್ನೋ ಪರಿಸ್ಥಿತಿ ಬಂತು. ಎಷ್ಟು ತಿಂಗಳು ಎಷ್ಟು ವರ್ಷ ಹೋಯ್ತೋ ಗೊತ್ತಿಲ್ಲ, ಆದರೆ ಕೂತ್ಕೊಂಡ್ರೆ ಮಡಿಕೆ ಹೊನ್ನು ಸಾಲದು. ಒಂದು ದಿನ ಎಲ್ಲ ಮುಗಿದು ಹೋಯ್ತು. ಆಮೇಲೆ ತಂದೆ ಏನು ಮಾಡ್ದ? ಅವನನ್ನು ಹುಡ್ಕೊಂಡು ಹೋದ್ನ? ಯಾರಾದ್ರು ಉತ್ತರಿಸ್ತೀರ? ತಂದೆ ಅವನನ್ನು ಹುಡ್ಕೊಂಡು ಹೋದ್ನ? ಇಲ್ಲ. ಅವನನ್ನು ಬಿಟ್ಬಿಟ್ನ? ಇಲ್ಲ. ಬಿಟ್ಟು ಬಿಡ್ಲಿಲ್ಲ, ಅವನನ್ನು ಹುಡುಕೊಂಡು ಹೋಗ್ಲಿಲ್ಲ. ನಿಂತ ಸ್ಥಳದಲ್ಲೇ ಬಾಗಿಲಲ್ಲಿ ನಿಂತ್ಕೊಂಡಿದ್ದಾನೆ. ಇವನು ಬಂದೇ ಬರ್ತಾನೆ, ಆದರೆ ಹುಡುಕಿಕೊಂಡು ಹೋಗ್ಲಿಲ್ಲ ನೋಡಿ. ಹುಡುಕೊಂಡು ಹೋದ್ನ? ನೀವೇನು ಅಂದ್ಕೊಳ್ತೀರಾ? ದೇವ್ರು ಹುಡ್ಕೊಂಡು ಬರ್ತಾನ? ನೀವು ಬರೋವರೆಗೂ ಕಾಯ್ತಾ ಇರ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತು ನೀವು ಬಂದೇ ಬರ್ತೀರ ಅಂತ ಅವನಿಗೆ ಗ್ಯಾರಂಟಿ ಇದೆ. ಆದರೆ ಬಂದಾಗ ಉಂಗುರು ಗ್ಯಾರಂಟಿ, ಕಳೆದು ಹೋದ್ರ ಉಂಗುರು ಗ್ಯಾರಂಟಿ. ಆದರೆ ಉಂಗುರನ್ನು ಹಿಡ್ಕೊಂಡು ಹುಡುಕಿಕೊಂಡು ಬರಲ್ಲ ಅವನು. ನಾವೇನು ಮಾಡ್ತೀವಂದ್ರೆ, ಯಾರಾದರೂ ತಪ್ಪು ಮಾಡುವಾಗ, ಯಾರಾದ್ರೂ ತೊಂದರೆ, ತುಂಬ ಜನ ನನಗೆ ಹೇಳ್ತಾರೆ, ಪಾಸ್ಟ್ರೇ ಹಾಳಾಗ್ಬಿಡ್ತಾರೆ, ಸ್ವಲ್ಪ ಮಾತಾಡಿಸಿ ಹಾಗೆ ಬಿಟ್ಟು ಬಿಡಬೇಡಿ ಅಂತ. ನಾನು ಯಾವಾಗಲೂ ಹೇಳೋದು ಒಂದೇ, ಇವತ್ತು ನಾನು ಮಾತಾಡ್ಸಿದ್ರೆ ನಾಳೆ ಇದ್ರ ಅಪ್ಪನಂತ 2ನೇ ತಪ್ಪನ್ನು ಮಾಡಿ ಪಾಸ್ಟರ್ ನನ್ನನ್ನು ಮಾತಾಡ್ಸ್ಲಿಕ್ಕೆ ಬರ್ತಾರೆ ಬಿಡು ಅಂತ ಕೂತ್ಕೋತಾರೆ ಅವರು. ಯಾಕಂದ್ರೆ ನಾನು ಅದೇ ರೀತಿ ಮಾಡ್ದವನ. ಆದರೆ ಅದನ್ನೇ ಸತ್ಯವನ್ನು ಖಂಡಿಸಿ, ಸತ್ಯವನ್ನು ಪ್ರೀತಿಸೋರ ಜೊತೆಗೆ ನೀನು ನಿಂತುಕೊಂಡು ಊರೆಲ್ಲ ಸುತ್ತಿ ದೆವ್ವಗಳಿಂದ ಪೀಡಿಸಲ್ಪಟ್ಟು ಕೊನೆಗೆ ನನ್ನ ಆಶೀರ್ವಾದ ದೇವರ ಆಲಯದಲ್ಲಿ ಮಾತ್ರ ಅಂತ ಬಂದೇ ಬರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಟಾಲರೇಟ್ ಮಾಡಬೇಡಿ. ಯಾಕಂದ್ರೆ ಡೇವಿಡ್ ವಿಲ್ಕನ್ಸನ್ ಕಾಲ್ಸ್ ದಿಸ್ ಜನರೇಷನ್ ಆಸ್ ಅ ಪ್ಯಾಂಪರ್ಡ್ ಜನರೇಷನ್. ಎಲ್ಲ ಬರೀ ಅಚ್ಚ ಏನು ಮಾಡಿದ್ರು ನಡೀತದೆ ಸಭೆಯಲ್ಲಿ, ಎಂಥ ಬಟ್ಟೆ ಹಾಕೊಂಡ್ರು ನಡೀತದೆ ಸಭೆಯಲ್ಲಿ, ಯಾವ ರೀತಿ ನಡ್ಕೊಂಡ್ರು ನಡೀತದೆ ಸಭೆ. ನೀನಿದ್ರೆ ಸಾಕು, ನಿನ್ನ ದಶಮಾಂಶ ಬಂದರೆ ಸಾಕು ಅಂತ ಮೆಚ್ಚಿಸಿ ಬರೀ ಮೆಚ್ಚಿಸುವಂಥ ಸಭೆಗಳಾಗ್ಬಿಟ್ಟಿದ್ದೀವಿ. ನಾಳೆ ನರಕಕ್ಕೆ ಹೋಗ್ತೀವೋ ಪರ್ಲಕ್ಕೆ ಹೋಗ್ತೀವೋ ನಮಗೆ ಗೊತ್ತಿಲ್ಲ. ಆದರೆ ಒಂದನ್ನು ತಿಳ್ಕೊಳ್ಳಿ, ನಿಮ್ಮ ಮಕ್ಕಳೇ ತಪ್ಪು ಮಾಡಿದ್ರು ಮುಚ್ಚುನು ಹಾಕಬೇಡಿ, ಅದಕ್ಕೆ ಮೇವು ಹಾಕಬೇಡಿ. ಇವತ್ತು ಚಿಕ್ಕದು ನಾಳೆ ದೊಡ್ಡ ಉರುಲಾಗುತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಅದನ್ನು ಖಂಡಿಸಿ ಸತ್ಯವನ್ನು ಹೇಳಿ ಬದುಕೊಳ್ತೀರಾ.
ಇಲ್ಲದೆ ಹೋದ್ರೆ ವೃದ್ಧಾಪ್ಯದಲ್ಲಿ ಕಣ್ಣೀರಿಗೀಡಾಗ್ತೀರಾ. ಇಲ್ಲೇ ನಿಂತ್ಕೊಂಡು ಇಷ್ಟು ವರ್ಷಗಳಿಂದ ಬೋಧಿಸ್ತಾ ಇದ್ದೀನಿ. ಅನೇಕರು ಹೋದ್ರು, ಅನೇಕರು ಉಳ್ಕೊಂಡ್ರು. ಹೋದವ್ರಿಗೆ ಹೋಗಿ ಕೇಳಿ, ನಾನು ನೋಡಿದ್ದದ್ದು ಸರಿ ಆಯ್ತಾ ಅಂತ. ಒಪ್ಕೊಳ್ಳಿಕ್ಕೆ ಮನಸ್ಸೊಲ್ಲದೆ ಹೋದ್ರು ಅವರ ಪರಿಸ್ಥಿತಿ ಅದನ್ನು ತೋರಿಸ್ಕೊಡ್ತದೆ. ಮುಖ ತೋರಿಸ್ಲಿಕ್ಕೆ ಆಗದೇ ಹೋಗ್ಬಿಡ್ತಾರೆ. ಅದು ನಿಮಗೊಂದು ನಾನು ನಿಶ್ಚಿತವಾದ ಒಂದು ವಿಷಯ ಹೇಳ್ತಾ ಇದ್ದೀನಿ. ದೇವರು ತನ್ನ ದೂತನನ್ನು ಕಳಿಸುವವರೆಗೆ ನಿಂತ್ಕೊಳ್ಳಿ. ಕಳಿಸ್ತಾನೆ, 100% ಕಳಿಸ್ತಾನೆ. ನಾನು ನಿಮ್ಮನ್ನು ನೋಡಿ ಮುಗುಳ್ನಗಿಲಿಕ್ಕೆ ನಮ್ಗೆ ನೋವಾಗ್ತಾ ಇರ್ಬೋದು, ನಿಮಗೆ ನಮ್ಮನ್ನು ನೋಡಿ ಮುಗುಳ್ನಗ್ಲಿಕ್ಕೆ ನೋವಾಗ್ತಾ ಇರ್ಬೋದು. ಆದರೆ ನಿನ್ನನ್ನು ನೋಡಿ ಮುಗುಳ್ನಗ್ಲಿಕ್ಕೆ ಎಂದಿಗೂ ನೋವು ಪಡಿಸಿಕೊಳ್ಳಲಾರದಂಥ ತಂದೆ ನಿನಗಿದ್ದಾನೆ. ಆತನ ಸದೃಢನಾದ ದೇವರು, ಬದಲಾಗದ ತಂದೆ. ಆಮೇನ್, ಆಮೇನ್. ಯಾಕೆ ದೂತನಂತ ಹೇಳಿದೆ ಕೇಳಿ ಹೇಳ್ತಾ ಇದ್ದೇನೆ. ದೇವರು ಯೆಶಾಯನನ್ನು ಕಳಿಸಿ ಇವನು ಹೆಂಗೆ ಕೊಚ್ಕೊಳ್ತಾ ಇದ್ದಾನಂದ್ರೆ ಇದನ್ನು ಓದ್ಲಿಕ್ಕೂ ನನಗೆ ಅಸಹ್ಯ ಆಗುತ್ತೆ. ಅಮ್ಮ, ಈ ವಚನ ಓದೋನು ಏನಂತ ಕೊಚ್ಕೊಂಡ ಗೊತ್ತಾ? 27ನೇ ವಚನ. ಅದಕ್ಕೆ ರಬ್ಷಾಕೆಯು, ನನ್ನ ಯಜಮಾನನು ನಿಮ್ಮ ಸಂಗಡವಾಗಲಿ. ಹಿಜ್ಕೀಯನ ಆಳು ಹೇಳ್ತಾ ಇದ್ದಾನೆ, ನನ್ನ ಯಜಮಾನನು ನಿಮ್ಮ ಸಂಗಡವಾಗಲಿ, ನಿಮ್ಮ ಒಡೆಯನ ಸಂಗಡವಾಗಲಿ ಮಾತಾಡಬೇಕೆಂದು ನನ್ನನ್ನು ಕಳುಹಿಸಲಿಲ್ಲ. ಈ ಗೋಡೆಯ ಮೇಲೆ ಕೂತಿರುವ ಜನರ ಸಂಗಡ ಮಾತಾಡುವುದಕ್ಕೋಸ್ಕರ ಕಳುಹಿಸಿದ್ದಾನೆ. ಏನಂತ? ಅವರು ನಿಮ್ಮೊಡನೆ ಇದ್ದರೆ ಸ್ವಂತ ಮಲವನ್ನು ಜೋಡಿ ಅವ್ರು ಹೋದ್ರೆ ನೋಡಿ ಏನಂತೆ. ಪೌಳಿ ಗೋಡೆ ಮೇಲೆ ಇರುವಂತ ಸೈನಿಕರಿಗೆ ಹೇಳ್ತಾ ಇದ್ದಾನೆ. ಕೇಳ್ತಾ ಇದ್ದೀರಾ? ಇದು ಸೀನ್ ಏನಪ್ಪಾ ಅಂದ್ರೆ, ಗೋಡೆ ಮೇಲೆ ಸೈನಿಕರು ನಿಂತ್ಕೊಂಡಿದ್ದಾರೆ, ಇವ್ರು ಕೆಳಗಡೆ ಮಾತಾಡ್ತಾ ಇದ್ದಾರೆ. ಹಿಜ್ಕೀಯನ ಕಡೆಯ ಸೇವಕರು ಅಸಿರಿಯನ ಸೇವಕರಿಗೆ ಹೇಳ್ತಾ ಇದ್ದಾರೆ, ಅಯ್ಯ ದಯವಿಟ್ಟು ಅರಾಮ್ಯದಲ್ಲಿ ಮಾತಾಡ್ರಿ, ಇಬ್ರಿಯ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮ ಸೈನಿಕರ ಮೇಲೆ ನಿಂತ್ಕೊಂಡಿದಾರಲ್ಲ, ಅವರಿಗೆ ಅರಮಿಯ ಭಾಷೆ ಬರಲ್ಲ, ಇಬ್ರಿಯ ಭಾಷೆ ಅರ್ಥ ಆಗುತ್ತೆ. ಈ ರೀತಿ ನೀನು ಇಬ್ರಿಯ ಭಾಷೆಯಲ್ಲಿ ನನಗೆ ಬೈದ್ರೆ ನಾಳೆ ಅವರು ಮಾತು ಕೇಳಲ್ಲ, ಸೋತ್ ಹೋಗ್ತಾರೆ. ಎಂತ ಪರಿಸ್ಥಿತಿ! ವೈರಿಗೆ ಭಿಕ್ಷೆ ಬೇಡೋ ಪರಿಸ್ಥಿತಿ. ವೈರಿ ಇವ್ರ ಭಾಷೆಯಲ್ಲಿ ಎತ್ತತ್ತಾಗಿ ಮಾತಾಡ್ತಾ ಇದ್ದಾನೆ, ಇವರು ಅವನಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಅಯ್ಯ ಸಾರ್, ದಯವಿಟ್ಟು ನಿಮ್ಮ ಭಾಷೆಯಲ್ಲಿ ಮಾತಾಡ್ರಿ, ನಮಗೆ ನಿಮ್ಮ ಭಾಷೆ ಅರ್ಥ ಆಗುತ್ತೆ, ಅರಮಿಯ ಅರ್ಥ ಆಗುತ್ತೆ. ನಮ್ಮ ಸೇವಕರು ಕೇಳ್ಕೊಂಡು ಎಲ್ಲಾದ್ರೂ ಮನಸ್ಸು ಬದಲಾಯಿಸ್ಕೊಂಡು ನಾವೆಲ್ಲ ಹಾಳಾದೇವು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಎಂಥ ಜನಯ್ಯ! ಅದಕ್ಕೆ ಅವನು ಏನು ಹೇಳ್ತಾ ಇದ್ದಾನೆ ನೋಡಿ, ವೈರಿ ಏನು ಹೇಳ್ತಾ ಇದ್ದಾನೆ? ಅವರು ನಿಮ್ಮೊಡನೆ ಇದ್ದರೆ. ವೈರಿ ಏನ್ ಹೇಳ್ತಾ ಇದ್ದಾನೆ? ನಿನಗೆ ನಾನು ಬಂದಿರೋದು ನಿಮ್ ಜೊತೆ ಮಾತಾಡೋದಕ್ಕೇನೆ ಅಲ್ಲ. ಇದೇ ತಾನೇ ವೈರಿ ಮುಂದೆ ದಮ್ಮನ್ ತಗ್ಗಿಸ್ಕೊಂಡ್ರೆ ಅವ್ನು ಹೇಳೋದು. ವೈರಿ ಅಂದ್ರೆ ಸೈತಾನ್ ಬಗ್ಗೆ ಹೇಳ್ತಾ ಇದ್ದೇನೆ. ನಾನು ನಿಮ್ ಜೊತೆ ಮಾತಾಡಕ್ಕೆ ಬಂದಿಲ್ರಿ. ನಮ್ದು ಆಳ ಭಾಷೆಯಲ್ಲಿ ಹೇಳ್ತೀನಿ ನೋಡಿ ಹೆಂಗಿದೆ. ನಿನ್ ಜೋಡಿ ಯಾವ ನಾನು ಮಾತಾಡಕ್ಕೆ, ಅವ್ರ ಜೋಡಿನ ಮಾತಾಡಕ್ ಬಂದೆ ನಾನು ಅಂತ ಹೇಳ್ತಾರೆ. ಅವ್ರ ಜೋಡಿನೇ ಬಂದಿರೋದು ನಾನು ಮಾತಾಡ್ಲಿಕ್ಕೆ. ಅವ್ರಿಗೆ ಗೊತ್ತಾಗ್ಬೇಕು, ನಿನ್ನಂತವನ್ ಜೊತೆ ಅವ್ರು ಇದ್ರೆ ಅವ್ರಿಗೆ ಏನು ಸಿಕ್ಕಲ್ಲ, ಇಳಿದು ಬನ್ರಿ, ನನ್ನ ರಾಜನ ಜೊತೆ ಸೇರ್ಕೊಂಡ್ಬೇಡ್ರಿ. ಕೇಳ್ತಾ ಇದ್ರು ಅನ್ಕೊಳ್ತಾ ಇದ್ದಾನೆ. ಪ್ರಾರ್ಥನೆ ಪ್ರಾರ್ಥನೆ, ಆ ಪಾಸ್ಟ್ರಿಗೂ ದಿಕ್ಕಿಲ್ಲ, ನಿನಗೂ ದಿಕ್ಕಿಲ್ಲ, ಏನು ಹಾಳಾಗ್ತೀಯಾ ನೀನು ಅಂತ ಹೇಳೋದು. ಅದನ್ನೇ ಹೇಳದಾರೆ. ಮುಂದೆ ಹೋದ, ಅವರು ನಿಮ್ಮೊಡನೆ ಇದ್ದರೆ, ಅವ್ರು ನಿಮ್ಮೊಡನಿದ್ರೆ ಸ್ವಂತ ಮಲವನ್ನು ತಿಂದು ಸ್ವಂತ ಮೂತ್ರವನ್ನು ಕುಡಿಯಬೇಕಾಗುವುದು ಎಂದು. ಅವ್ರಿಗೆ ತಿನ್ಲಿಕ್ಕೂ ಏನಿರಲ್ಲ. ಇದನ್ನೇ ಅವ್ರಿಗೆ ಹೇಳಲಿಕ್ಕೆ ಬಂದಿದೀವಿ ಅಂತ ವೈರಿ ಹೇಳಿದ್ರೆ, ಯೋಹಾನನು 19ನೇ ಅಧ್ಯಾಯದಲ್ಲಿ, ಯೆಹೋವನು 19ನೇ ಅಧ್ಯಾಯದಲ್ಲಿ ತನ್ನ ಪ್ರವಾದಿಯಾದಂಥ ಯೆಶಾಯನನ್ನ ಕಳಿಸಿ ಹಿಜ್ಕೀಯನಿಗೆ ಹೇಳ್ತಾ ಇದ್ದಾನೆ 6ನೇ ವಚನದಲ್ಲಿ, ನೀನು ಕೇಳಿದ ಮಾತುಗಳ ದೆಸೆಯಿಂದ ಹೆದರಬೇಡ. ನೀನು ಕೇಳಿದ ಮಾತುಗಳ ದೆಸೆಯಿಂದ ಹೆದರಬೇಡ. ವೈರಿ ಹೇಳ್ತಾ ಇದ್ದಾನೆ ಇವ್ರ ಜೋಡಿ ಇದ್ರೆ ನಿನ್ ತಿನ್ಲಿಕ್ಕೂ ಏನಿಲ್ಲ ಅಂತ. ಪ್ರವಾದಿ ಹೇಳ್ತಾ ಇದ್ದಾನೆ, ಯೆಹೋವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಅವನ ಮಾತನ್ನ ಕೇಳಿ ಭಯ ಪಡಬೇಡ. ಅದಕ್ಕೆ ಹಿಡಿದು ಈ ತಿಂಗಳು ವಾಕ್ಯದ ತಿಂಗಳು. ಇದನ್ನ ಹೇಳಿ ಮುಗಿಸ್ತಾ ಇದ್ದೀನಿ ಕೇಳಿ. ಆಯ್ಕೆ ಮಾಡ್ಕೊಳ್ಳಿ, ಆಯ್ಕೆ ಮಾಡ್ಕೊಳ್ಳಿ. ಜನ ಹೇಳೋದನ್ನ ನಂಬ್ತೀರಾ, ದೇವರು ಹೇಳೋದನ್ನ ನಂಬ್ತೀರಾ? ಆಯ್ಕೆ ಮಾಡ್ಕೊಳ್ಳಿ. ಅವರು ನಿಮ್ಮನ್ನ ಹೇಳ್ತಾರೆ, ಅಲ್ಲಿ ನಿಂದ ಏನು ಆಗಲ್ಲಪ್ಪ, ಕುಚ್ವಿ ನಯವನೇವಲ್ಲ, ಅಲ್ಲಿ ಏನಾಗಲ್ಲ ನಿನ್ನ ಅಂತ ಅವ್ರು ಹೇಳ್ತಾರೆ. ಆದ್ರೆ ಯೆಹೋವನು ಹೇಳ್ತಾ ಇದ್ದಾನೆ, ಅವರ ಮಾತನ್ನು ನಂಬಬೇಡ ಅಂತ. ನೀನು ಮಧ್ಯದಲ್ಲಿ ಎಷ್ಟು ವರ್ಷ ಇರ್ತೀಯ? ಮಧ್ಯದಲ್ಲಿ ಎಷ್ಟು ವರ್ಷ ಇರ್ತೀಯ ನೀನು? ನಿರ್ಧರಿಸಿಕೋ. ಕರ್ತನು ರಕ್ಷಕನಾಗಿರೋದಾಗಿದ್ರೆ ಈಗ ಕೇಳಿದಂತ ಸಾಕ್ಷಿಗಳು ನಿನ್ನ ಜೀವಿತದಲ್ಲೂ ನೆರವೇರಲಿ, 100ಕ್ಕೆ 100ರಷ್ಟು ನೆರವೇರಲಿ. ವೈದ್ಯರು ಹೇಳಿದ್ದನ್ನ ಕೇಳ್ತಿರೋ, ಯೆಹೋವನು ಹೇಳಿದ್ದನ್ನ ಕೇಳ್ತಿರೋ? ನಿಮ್ಮ ಸಂಬಂಧಿಕರುಗಳು ಹೇಳಿದ್ದನ್ನ ಕೇಳ್ತಿರೋ, ಯೆಹೋವನು ಹೇಳಿದ್ದನ್ನ ಕೇಳ್ತಿರೋ? ಆಯ್ಕೆ ಮಾಡ್ಕೊಳ್ಳಿ.
ಕೆಲವೊಂದು ಸಾರಿ ನಮ್ಮಲ್ಲೇ ನಾವು ತಪ್ಪ ಮಾಡಿ ನುಡಿಬೋದು. ಆದರೆ ಆಯ್ಕೆ ಮಾಡ್ಕೊಳ್ಳಿ. ಇವತ್ತು ನೀವು ಆಯ್ಕೆ ಮಾಡ್ಕೊಳ್ಳೋದಾಗಿದ್ರೆ ಈ ತಿಂಗಳು ದೇವರ ವಾಕ್ಯದ ತಿಂಗಳಾಗಿರ್ತದೆ. ಪ್ರತಿದಿನ ನಿಮ್ಮನ್ನು ನೀವು ದೇವರ ವಾಕ್ಯದನ್ನು ತುಂಬಿಸ್ಕೊಳ್ಳಿ. ಯಾಕೆಂದರೆ ಈ ತಿಂಗಳಲ್ಲಿ ದೇವರಿಂದ ದೂತನ ಇಳಿದು ಬರಲಿಕ್ಕಿದ್ದಾನೆ. ಕಟ್ಟುಗಳನ್ನು ಬಿಡಿಸೋದಕ್ಕಾಗಿ, ಕಟ್ಟುಗಳನ್ನು ಬಿಡಿಸಿ ಬಾಗಿಲುಗಳನ್ನು ತೆರೆಯೋದಕ್ಕಾಗಿ ಯೆಹೋವನಿಂದ ಹೊರಟ ದೇವದೂತನು. ಅದು ಇಬ್ರಿಯರ ಮನೆಗಳಿಗೆ ಮಾತ್ರ, ರಕ್ತವನ್ನು ಹಚ್ಚಿದಂಥ ಮನೆಗಳಿಗೆ ಮಾತ್ರ ಪ್ರವೇಶಿಸುವಂಥ ಅಧಿಕಾರ ಆತನಿಗಿದೆ. ಆದ ಕಾರಣ ನಿನ್ನಲ್ಲಿ ವಾಕ್ಯವಿರುವುದಾಗಿದ್ರೆ ಆತನು ನಿನ್ನ ಮನೆಯನ್ನು ಬಿಡುಗಡೆ ಮಾಡೋದಕ್ಕಾಗಿ ಇಳಿದು ಬರ್ತಾ ಇದ್ದಾನೆ. ಅದನ್ನು ನಂಬೋದಾಗಿದ್ರೆ ನೀವು ಅದನ್ನು ಓದಿ. ಇಡೀ ತಿಂಗಳು ಈ ವಾಕ್ಯದಿಂದ ಅಗಲಬೇಡ್ರಿ. ಇಡೀ ತಿಂಗಳು ಟಿವಿ ಆನ್ ಆಗದೇ ಇದ್ರೂ ಚಿಂತಿಲ್ಲ. ಸತತವಾಗಿ ದೇವರ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಡ್ರಿ. ಯಾಕಂದ್ರೆ ಈ ತಿಂಗಳಲ್ಲಿ ದೇವರ ಆತ್ಮನಿಂದ ನಡೆಸಲ್ಪಟ್ಟಂತ ದೇವರ ದೂತನು ಹೊರಟಿದ್ದಾನೆ. ಈ ತಿಂಗಳು ಗುಣಗುಟ್ಟುವರಿಗೋಸ್ಕರ ತಿಂಗಳಲ್ಲ. ಈ ತಿಂಗಳಲ್ಲಿ ನೀವು ಗುಣಗುಟ್ಟುವವರು ಆಗಿರೋದಾಗಿದ್ರೆ ಬಂದಿರುವಂತ ಆಶೀರ್ವಾದನ ಪಡೆದು ನಿಮ್ಮ ಮನೆಗಳಲ್ಲಿ ಪ್ರವೇಶಿಸಂತೆ ನಿಲ್ಲಿಸ್ಬಿಡ್ತೀರಾ. ನಂಬೋರು ಅದನ್ನು ಸ್ವೀಕರಿಸ್ಕೊಳ್ರಿ. ಯಾಕೆ ಗೊತ್ತಾ? ಮುಂದೆ ಹೋದ ಮಾತು ಅದೇ 6ನೇ ವಚನ. ಅಶ್ಶೂರದ ಅರಸನ ಸೇವಕರು ಆ ಮಾತುಗಳಿಂದ ನನ್ನನ್ನೇ ದೂಷಿಸಿದ್ದಾರೆ. ನಂಬರ್ 2, ನಿನ್ನ ವಿರುದ್ಧವಾಗಿ ಮಾತಾಡಿದವರು ನಿನ್ನ ವಿರುದ್ಧವಾಗಿ ಮಾತಾಡಿಲ್ಲ, ನೀನು ನಂಬಿದಂತ ನನ್ನ ವಿರುದ್ಧವಾಗಿ ಮಾತಾಡಿದಾರಂತ ದೇವರ ಆತ್ಮನ ಹೇಳ್ತಾ ಇದ್ದಾನೆ. ಇದಕ್ಕೆ ನಾನು ನಿಮಗೆ ಹೇಳೋದು, ಆಮೇನ್ ಆಮೇನ್. ನಿನ್ನ ವಿರುದ್ಧವಾಗಿ ಮಾತಾಡಲಿಲ್ಲ, ನನ್ನ ವಿರುದ್ಧವಾಗಿ ಮಾತಾಡಿದ್ದಾರೆ. ಆದುದರಿಂದ ನಾನು ಅವನ ಮೇಲೆ ಭಯದ ಆತ್ಮವನ್ನು ಬರಮಾಡುವೆನು. ಅವನು ಒಂದು ಸುದ್ದಿಯನ್ನು ಕೇಳಿ ತಿರುಗಿಕೊಂಡು ಸ್ವದೇಶಕ್ಕೆ ಹೋಗಿ ಅಲ್ಲಿ ಕತ್ತಿಯಿಂದ ಸಂಹೃತನಾಗುವಂತೆ ಮಾಡುವೆನು ಎಂಬುದಾಗಿ. ಕೇಳ್ತಾ ಇದ್ದೀರಾ? ಯಾಕೆ ಯಾರು ಹೇಳ್ತಾರೆ? ನಂಬುವವರು ಯಾರಾದ್ರೂ ಇಲ್ಲಿದ್ರೆ, ಈ ಮಂಡಲದಲ್ಲಿ ನಂಬುವವರು ಯಾರಾದ್ರೂ ಇದ್ರೆ, ನಾನು ಉನ್ನತವಾದ ಸಂಗತಿಗಳನ್ನ ಕರ್ತನಿಂದ ನಿರೀಕ್ಷಿಸ್ತಾ ಇದ್ದೀನಿ ಅನ್ನೋರಿದ್ರೆ, ನಾನು ಮನುಷ್ಯರ ಮಾತನ್ನಲ್ಲ ದೇವರ ವಾಕ್ಯದ ಪೂರ್ಣವಾಗಿ ನಂಬ್ತೀನಿ ಅಂತ ಒಪ್ಪಿಸೋರು ಇಲ್ಲಿರೋದಾಗಿದ್ದರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಈ ತಿಂಗಳು ವಾಕ್ಯದ ತಿಂಗಳಾಗಲಿಕ್ಕಿದೆ. ನಿನ್ನ ಪರಿಸ್ಥಿತಿಗಳು ಬದಲಾಗಲಿಕ್ಕಿದೆ. ಏನಾಯ್ತು ಗೊತ್ತಾ? ಎಷ್ಟು ದೂತರು ಬೇಕಾಯ್ತು ಗೊತ್ತಾ? ಇಷ್ಟು ದೊಡ್ಡ ಸೈನ್ಯಕ್ಕೆ. ಓದಪ್ಪ ಈ 19:35 ಓದಮ್ಮ ಬೇಗ. ಅದೇ ರಾತ್ರಿಯಲ್ಲಿ, ಯಾವ ರಾತ್ರಿ? ಬೆಳಿಗ್ಗೆ ನಿಂತ್ಕೊಂಡು ಅಲ್ಲೇ ಈ ಹಿಜ್ಕೀಯ ಅರಸನ ಜೊತೆಗೆ ಸೈನಿಕರೇ ನೀವಿದ್ರೆ ನೀವು ನಿಮ್ಮ ಸ್ವಂತ ಮಲವನ್ನು ತಿಂದು ಕುಡಿಲಿಕ್ಕೂ ಏನು ಇಲ್ದಂಗೆ ಸಾಯ್ತೀರಾ ಅಂದಂತ ಅದೇ ರಾತ್ರಿ. ವಾವ್! ನಾನು ಹೇಳ್ತೀನಿ, ಇವತ್ತು ಮನೆಗೆ ಹೋದ ತಕ್ಷಣ ಕರ್ತನ ಜೊತೆಗೆ ಪ್ರಾರ್ಥನೆಯಲ್ಲಿ ತೊಡಗ್ರಿ, ದೇವರ ವಾಕ್ಯದಲ್ಲಿ ತೊಡಗ್ರಿ. ಈ ರಾತ್ರಿ ಕೇಳ್ತಾ ಇದ್ದಾರೆ ಅಂದ್ಕೊಳ್ತೀನಿ. ನಂಬೋರು ಅದನ್ನು ಪಡೆದುಕೊಳ್ಳಿ. ಅದೇ ರಾತ್ರಿ ಯೆಹೋವನ ದೂತನು ಹೊರಟು ಬಂದು ಅಶ್ಶೂರ್ಯರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು, 185,000 ಮಂದಿಯನ್ನ ಒಬ್ಬನೇ ದೂತ. ನೀನು ಮನುಷ್ಯರಿಂದ ಕೇಳಿದಂಥ ಸಂಗತಿಗಳನ್ನು ಬದಿಗೊತ್ತಿ ಯೆಹೋವನಿಂದ ಬಂದಂಥ ವಾಕ್ಯವನ್ನು ಅಂಟಿಕೊಳ್ಳೋದಾಗಿದ್ರೆ ಈ ತಿಂಗಳಲ್ಲಿ ನಿನ್ನ ದೂತನು ಹೊರಟು ಬರ್ತಾ ಇದ್ದಾನೆ. ನಂಬ್ತಾ ಇಲ್ಲ ನೀವು? ನಂಬೋರು ಇಲ್ಲಿದ್ರೆ ಆಮೇಲೆ ನಮ್ದಾಗ ಹೇಳಿ. ನಾನು ಹೇಳಿಲ್ವಾ ಇದು ಜೈಲ್ ಬ್ರೇಕ್? ಇದು ಹೊರಗಡೆಯವರು ಇಂಥದ್ದೆಲ್ಲ ಆಗುತ್ತಾ ಅಂತ ಜೈಲಲ್ಲಿರುವಾಗ ನಾವು ಹೇಳೋದೇನಂದ್ರೆ, ಇಂಥದ್ದಲ್ಲ, ಇದಕ್ಕಿಂತಲೂ ವಿಪರೀತವಾದದ್ದು ಆಗುತ್ತೆ, ಆಗಿಯೇ ಆಗುತ್ತೆ ಅಂತ ನಾನು ನಂಬ್ತೀನಿ. ಯಾಕೆಂದ್ರೆ ಕೊನೆಯ ಸಭೆಯ ಮಹಿಮೆ ಆದಿ ಸಭೆಯ ಮಹಿಮೆಗಿಂತಲೂ ಎಷ್ಟೋ ಶ್ರೇಷ್ಠವಾಗಿರ್ತದಂತ ದೇವರ ಕೇಳ್ತಾರೆ. ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡ, ಇದನ್ನು ನಂಬಿ ಸ್ವೀಕರಿಸಿಕೊ. ಈ ತಿಂಗಳು ದೇವರ ವಾಕ್ಯಕ್ಕೆ ನಿನ್ನನ್ನು ಒಪ್ಪಿಸಿಕೊಡು. ನಿನ್ನ ದೂತನು ಇದೇ ರಾತ್ರಿ ಹೊರಟಿದ್ದಾನೆ. ಅದೇ ರಾತ್ರಿ ಆತನ ಜೀಸಸ್. ಇದಕ್ಕೆ 1000 ದೂತರು ನಮಗೆ ಬೇಕಾಗಿಲ್ಲ. ಇದಕ್ಕೆ ನನಗೆ 2,000 ದೂತರು ಬೇಕಾಗಿಲ್ಲ.
ದೇವರಿಂದ ಹೊರಟ ಒಬ್ಬ ದೂತ ನಿನ್ನ ಮಕ್ಕಳನ್ನ ಗುಣಪಡಿಸುವಂತ ಅಭಿಷೇಕವನ್ನು ತರ್ತಾ ಇದ್ದಾನೆ. ದೇವರಿಂದ ಹೊರಟಂತ ಒಬ್ಬ ದೂತ ನಿನ್ನ ಮನೆಗೆ ಬಿಡುಗಡೆಯನ್ನು ತರ್ತಾ ಇದ್ದಾನೆ. ದೇವರಿಂದ ಹೊರಟ ಒಬ್ಬ ದೂತ ಆಗದೇ ಇದ್ದಂತ ಎಲ್ಲ ಸಂಗತಿಗಳಿಂದ ದುರಾತ್ಮಗಳನ್ನು ಓಡಿಸಿ ಆ ಸಂಗತಿಗಳನ್ನು ನಿನಗೆ ಆಗುವಂತೆ ಮರಪಡಿಸುವುದಕ್ಕಾಗಿ ಕಳಿಸಲ್ಪಡ್ತಾ ಇದ್ದಾನೆ. ಅದೇ ರಾತ್ರಿ ಯೆಹೋವನಿಂದ ಒಬ್ಬ ದೂತನು ಹೊರಟು ಬಂದು 1,80,000 ಸೈನಿಕರನ್ನ ಸಂಹರಿಸಿಬಿಟ್ಟ. ಯಾರು ಸೈನಿಕರು ಇವರು? ಅದೇ ಬೆಳಿಗ್ಗೆ ಇವರ ರಾಜ ಅಂದಿದ್ದ, ನಿಮ್ಮ ಸ್ವಂತ ಮಲವನ್ನು ತಿನ್ನೋ ಪರಿಸ್ಥಿತಿ ಬರ್ತಿದೆ ಅಂದವನು ಅವತ್ತು ರಾತ್ರಿ ನಿಂತುಕೊಳ್ಳಲಿಕ್ಕೆ ಧೈರ್ಯವಿಲ್ಲದಂತೆ. ನೋಡಿ, ಜನ ನಿನ್ನ ವಿರುದ್ಧವಾಗಿ ಕಠಿಣ ಶಬ್ದಗಳನ್ನು ಮಾತನಾಡುವಾಗ ಧೈರ್ಯಗುಂದುತ್ತೀವಿ, ಅದು ಮಾನುಷಿಕ ಸ್ವಾಭಾವಿಕ. ಆದರೆ ಈ ವಾಕ್ಯವನ್ನು ನಂಬಿ ಆ ಶಬ್ದಗಳು ನಿಂತ್ಕೊಳ್ಳ. ನೀವೇನು ಇಲ್ಲಿಂದ ನಿಮ್ಮನ್ನು ಅಳಿಸಿ ಬಿಡ್ತೀವಂತಾರಲ್ಲ, ಒಂದು ರಾತ್ರಿಯಲ್ಲಿ ಒಬ್ಬ ದೂತ ಸಾಕು. ದೇವರ ರಾಜ್ಯ ಸ್ಥಾಪಿಸಲ್ಪಡ್ತದೆ. ಅವನು ಇಳಿದು ಬರುವವರೆಗೆ ನಮ್ಮ ಕಷ್ಟ. ಅವನು ಇಳಿದು ಬರುವವರೆಗೆ ನಾವು ಇವರು ನುಡಿಯೋದನ್ನು ಕೇಳೋದು. ಅವನು ಇಳಿದು ಬಂದಾಗ ನಾವು ನುಡಿಯುವುದು ಬೇಡ, ಬರೀ ಎದ್ದು ನಿಂತುಕೊಂಡು ಆರಾಧಿಸಿದರೆ ಸಾಕು. ದೇವರು ಆಗಲೇ ಎಲ್ಲ ಉತ್ತರ. ಇವತ್ತು ದೇವರು ನಿಮ್ಮಲ್ಲಿ ಅನೇಕರ ಹೃದಯಗಳ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ. ಇಲ್ಲಿ ಕೂತಂತ ಅನೇಕರ ಹೃದಯಗಳಿಗೆ ದೇವರು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ. ನೀವು ಅಂದ್ಕೊಳ್ತಾ ಇದ್ದೀರಾ, ದೇವರೇ ಅದು ಬಲಗೊಳ್ತಾನೆ ಹೋಗ್ತಾ ಇದೆ, ನನ್ನ ದಿನ ಯಾವಾಗಂತ. ದೇವರ ಆತ್ಮನೇ ಹೇಳೋದೇನಂತಂದ್ರೆ, ಆ ಒಂದು ದಿನ ಬರುವಾಗ ಅವರು ವರ್ಷಗಳಿಂದ ನಿನ್ನ ವಿರುದ್ಧವಾಗಿ ಕಟ್ಟಿದ್ದೆಲ್ಲವೂ ಒಂದೇ ರಾತ್ರಿಯಲ್ಲಿ ಬಿದ್ದೋಗತ್ತೆ. ಕೇಳ್ತಾ ಇದ್ದೀರ ಅಂದ್ಕೊಳ್ತೀನಿ. ಆಮೇನ್, ಆಮೇನ್. ವೈರಿ ನೀವು ನಂಬಿಕೆ ಕಳೆದುಕೊಳ್ಳುವಂತ ಎಷ್ಟೇ ನಮ್ಮಲ್ಲಿ ಹೇಳ್ತೀವಿ, ತಿಪ್ಪರ್ಲಾಗ ಹಾಕಿದ್ರು, ನಮ್ಮ ಭಾಷೆಯಲ್ಲಿ ತಿಪ್ಪರ್ಲಾಗ ಅಂತೇವೆ. ಅವನು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ನಿನಗೆ ಒಂದೇ ಒಂದು ಸಾಕು, ಯೆಹೋವನ ವಾಕ್ಯ. ಈಗ ದೇವರ ಪ್ರಸನ್ನತೆ ನಿನ್ನನ್ನು ಆವರಿಸ್ಕೊಳ್ತಾ ಇಲ್ವಾ? ಈಗ ನಿನ್ನ ಹೃದಯದಲ್ಲಿ ಬರ್ತಾ ಇರುವಂಥ ಸಮಾಧಾನವೇ ಇದಕ್ಕೆ ಸಾಕ್ಷಿ. ಯೆಹೋವನಲ್ಲಿ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ.